ಜನಸಾಮಾನ್ಯನಂತೆ ಬದುಕವನೇ ನಿಜವಾದ ಜನನಾಯಕ. ರಾಜಾರ, ನಾಳೆ ಒಂದು ಪ್ರೆಸ್ ಮೀಟ್ ಕರೆಯಿರಿ. ನಾನು ನಿಮ್ಮೆಲ್ಲರಿಗೂ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಕಟಕಡೆಯಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ಈ ವ್ಯಕ್ತಿ ಒಬ್ಬ ಮೋಸಗಾರ, ಒಬ್ಬ ಥಗಾಕೋರ, ಇವನೊಬ್ಬ ಇಂಪರ್ಸನೇಟರ್. ಇವರ ಆನರ್ ಪೂಜ್ಯ ಬಾಪೂಜಿಯವರ ವೇಷ ಹಾಕೊಂಡು ನಾನು ಮಹಾತ್ಮ ಗಾಂಧಿ ಅಂತ ಜನರನ್ನೆಲ್ಲ ನಂಬಿಸಿ ವಂಚನೆ ಮಾಡ್ತಿದ್ದಾನೆ. ಬಾಪೂಜಿ ಹುಟ್ಟಿದ ರಾಜ್ಯ ಗುಜರಾತ್ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಅಲ್ಲಿ ಸಂಭವಿಸಿರುವ ಭೂಕಂಪದ ನೆಪ ಒಡ್ಡಿ ಅಲ್ಲಿನ ಜನರಿಗೆ ಸಾಂತ್ವನ ಹೇಳೋಕೆ ಬಂದಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾನೆ ಇವನು. ಭೂಕಂಪದ ಪರಿಹಾರದ ನಿಧಿಯ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ಈತ ವಂಚನೆ ಮಾಡಿದ್ದಾನೆ, ದೋಚಿದ್ದಾನೆ ಇವನು. ಇವನ ಕಳ್ಳತನದಲ್ಲಿ ಇವನ ದಗಲ್ಬಾಜಿತನವನ್ನ ಬಯಲಿಗೆಳಿದ್ದೇನೆ ಅಂತ ಬಂದ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ರಾಜಕಾರಣಿ MLA ಯಾದಗಿರಿ ಅವನ್ನ ಇವನು ಅತ್ಯಂತ ಅಮಾನುಷವಾಗಿ ಕೊಲೆಗೈದಿದ್ದಾನೆ ಇವನು. ಈ ಕಾರಣಕ್ಕಾಗಿ ಪೊಲೀಸ್ನವರು ಅವನ್ನ ಬಂಧಿಸಿದ್ದಾರೆ ಇವನು. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಸಾಕ್ಷಿಗಳನ್ನ ದಾಖಲೆಗಳನ್ನ ಈಗಾಗಲೇ ಈ ಘನ ನ್ಯಾಯಾಲಯಕ್ಕೆ ನಾನು ಸಲ್ಲಿಸಿದ್ದೇನೆ ನಾನು. ತಾವುಗಳು ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಗಾಂಧಿ ವೇಷಧಾರಿಗೆ, ಕೊಲೆಗಾರನಿಗೆ, ಈ ದೇಶದ್ರೋಹಿಗೆ, ಪ್ರಜಾ ನಾಯಕನನ್ನ ಅಮಾನುಷವಾಗಿ ಕೊಂದಿರೋ ಈ ಕೊಲೆಗಾರನಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಈ ಘನ ನ್ಯಾಯಾಲಯದಲ್ಲಿ ನಾನು ಕೋರ್ಕೊಳ್ತೇನೆ ಇವಾಗ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಯಾವುದು? ಪೋರ್ಬಂದರ್. ಈತ ಹೀಗೆ ನಯವಾಗಿ ಮಾತನಾಡ್ತಾ ಜನಗಳನ್ನೆಲ್ಲ ನಾನೇ ಗಾಂಧಿ ಅಂತ ನಂಬಿಸಿ